ಮತ್ತೆ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ನಿಮ್ಮ ಹಂತಲ್ಲಿ ಪರ್ಮಿಷನ್ ಇಲ್ಲ ಅಂದ್ರೂ ನಡೀತೈತಿ, ಅಧಿಕಾರಿಗಳಿಗೆ ಹೇಳ್ಕೊಂಡ್ರ ಸಾಕು, ಅಕ್ರಮ ನಡೆಸಬಹುದು ಅನ್ನಕ ಹಾವೇರಿಯಾಗಿನ ಈ ಜಲ್ಲಿ ಕ್ರಷರ್ ಸಾಕ್ಷಿ ನೋಡ್ರಿ. ಹಾವೇರಿ ಹೊರಗಿರೋ ನೆಲೋಗಲ್ ಗುಡ್ಡ ಇನ್ನೊಂದು ಸ್ವಲ್ಪ ದಿನದಾಗ ನೆಲಸಮ ಆದ್ರೂ ಆಶ್ಚರ್ಯ ಇಲ್ರಿ. ಯಾಕಂದ್ರ ಇಲ್ಲೇ ಎಷ್ಟು ಅಕ್ರಮ ನಡೆದರೂ ಹೇಳೋರಿಲ್ಲ ಕೇಳೋರಿಲ್ಲ. ಪರಮೇಶಪ್ಪ ಲಮಾಡಿ ಅನ್ನೋರು ಇಲ್ಲಿ ಜಲ್ಲಿ ಕ್ರಷರ್ ಹಾಕ್ಯಾರ. ಪರ್ಮಿಷನ್ ಇಲ್ಲ ಅನ್ನೋದನ್ನ ಅವರು ಒಪ್ಕೋತಾರ. ಅಧಿಕಾರಿಗಳಿಗೆ ಹೇಳ್ಕೊಂಡು ಶುರು ಮಾಡೇನಿ ಅಂತಾರ. ನಮ್ಮ ಕಣಿ ಇದೆ, ಅದ್ರ ಸಲುವಾಗಿ ನಾವು ಇಟ್ಕೊಂಡಿವಿ ಸರ್. ಅದ್ರ ಸಲುವಾಗಿ ಎಣ್ಣೆಗೆ ಕೊಟ್ಟು ಎಣ್ಣೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿಂದ ಅವಕ್ಕೆಲ್ಲ ಆರ್ಡ್ರ್ ಕೊಟ್ಟು ಇವಾಗ ಏನು ಮ್ಯಾಲಿಂದ ಆರ್ಡ್ರ್ ಏನು ಬಂದಿಲ್ಲಪ್ಪ ಪರ್ಮಿಷನ್ ಕೊಡೋದು ಅಂತ ಹೇಳಿದ್ರು. ಅದಕ್ಕೆ ಹೆಂಗೆ ನಮ್ಮ ಕಲ್ಲ ನಾವೇ ಒಂದು ಸ್ವಲ್ಪ ಸಣ್ಣಾಗಿ ಒಂದು 10-20 ಟ್ರಿಪ್ ಹೊಡ್ಕೊಂತ ಬರಾಕತ್ತೇವೆ ಸರ್. ನೇಲೋಗಲ್ ಗುಡ್ಡದಾಗ ಕಲ್ಲು ಗಣಿಗಾರಿಕೆ ನಡ್ಸಾಕ ಇವರು ಗುತ್ತಿಗೆ ತಗೊಂಡಾರ. ಅದನ್ನ ಇಟ್ಕೊಂಡು ಈಗ ಕ್ರಷರ್ ಶುರು ಮಾಡ್ಯಾರ. ಅದ್ಯಾವ ಆಫೀಸರ್ ಇವರಿಗೆ ಬಾಯಿ ಮಾತಲ್ಲೇ ಪರ್ಮಿಷನ್ ಕೊಟ್ಟನೋ ಗೊತ್ತಿಲ್ಲ. ಅಷ್ಟು ಸಾಕಾಗ್ದು ಅಂತ ದಿನ 10 ಲಾರಿ ಜಲ್ಲಿ ಕಲ್ ಇಲ್ಲಿಂದ ಸಾಗ್ಸಕತ್ತಾರ. ಸುಮಾರು 100 ಟ್ರಿಪ್ ಅತಿಕ್ರಮಣ ಮಾಡಿ ಅದನ್ನೆಲ್ಲ ಕೆಬರಿ ಕ್ರಷರ್ ಚಾಲೂ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅದ್ರ ಬಗ್ಗೆ ಯಾವುದೇ ಕ್ರಮ ತೊಗೊಂಡಿಲ್ಲ. ತೊಗೊಳಕ್ಕೆ ಹೋದ್ರು ಅವ್ರಿಗೆ ಪಾಪ ರಾಜಕಾರಣಿಗಳ ಒತ್ತಡಕ್ಕೆ, ಪ್ರಭಾವಿ ರಾಜಕಾರಣಿ ಒತ್ತಡಕ್ಕೆ ಅವ್ರು ಹೆದರಿ ನಮ್ಮನ್ನ ಎಲ್ಲಿ ವರ್ಗಾವಣೆ ಮಾಡಿಡ್ತಾರೋ, ನಮ್ಮ ಮ್ಯಾಗ ಏನು ಬರ್ತೈತೆ ಏನಂತೇಳಿ ಅವ್ರು ಹೆದರಿ ಇವತ್ತು ಏನು ಕ್ರಮ ತೊಗೊಳಕ್ಕೆ ಆಗ್ತಿಲ್ಲ. ಜಲ್ಲಿ ಕ್ರಷರ್ ಎಲ್ಲಿರ್ಬೇಕು, ಹೆಂಗಿರ್ಬೇಕು ಅನ್ನೋ ಬಗ್ಗೆ ಹೈಕೋರ್ಟ್ ಗೈಡೆನ್ಸ್ ಕೊಟ್ಟೈತಿ. ಸರ್ಕಾರ ಆರ್ಡರ್ ಮಾಡೈತಿ. ಇದರ ನಡುವೆ ಪರ್ಮಿಷನ್ ಇಲ್ದೆ ಇದೆಲ್ಲ ನಡೆಯಾಕತ್ತಿದ್ರು ಡಿಸಿ ಸಾಹೇಬ್ರು ಮಾತ್ರ ಯಾಕೆ ಸುಮ್ಮನದಾರ ಅನ್ನೋದು ಗೊತ್ತಾಗ್ವಲ್ದು. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಒಂದ್ ಕಡೆ ಗದಗ ಜಿಲ್ಲಾದಾಗ ಮಲಪ್ರಭಾ ನದಿ ತುಂಬಿ ಹರಿಯಾಕುಂತೈತಿ, ಮತ್ತೊಂದ್ ಕಡೆ ಮಳಿ ಇಲ್ಲ, ಜನ ಒದ್ದಾಡಕುಂತಾರ. ಮಳಿ ಬರ್ಲಪ್ಪ ಅಂತ ಉಪವಾಸ ಕುಂತಾರ. ಜಿಲ್ಲಾ ಒಂದ ಆದ್ರೂ ಪರಿಸ್ಥಿತಿ ಹ್ಯಾಂಗ ಬೇರೆ ಅದಾವ, ನೀವ ನೋಡ್ರಿ. ಕೈಯಾಗ ತಾಳ ಹಿಡಿದು ಗುಡಿ ಮುಂದಿನ ದೀಪದ ಕಂಬ ಸುತ್ತಾಕತ್ತಿರೋ ಈ ಮನುಷ್ಯನ ಹೆಸರು ಚಿದಾನಂದ ಹಡಪದ. ಗದಗ ಜಿಲ್ಲಾ ರೋಣ ತಾಲೂಕಿನ ಅರಹುಣಸಿ ಗ್ರಾಮದವ. ಇವ ಹಿಂಗ ಭಜನಿ ಮಾಡಕತ್ತಿರೋದು ಊರಾಗ ಮಳಿಯಾಗ್ಲಿ ಅಂತ. ಅದಕ್ಕೆ ಮಳೆ ಆಗಲಿ, ಸಂಪೂರ್ಣ ಮಳೆ ಆಗಲಿ, ನಮ್ಮ ಜಗತ್ತಕ್ಕೆ, ನಮ್ಮ ನಾಡಿಗೆ, ನಮ್ಮ ರೋಣ ತಾಲೂಕಿಗೆ ಆಯ್ತು, ಗದಗ ಜಿಲ್ಲಾಕ್ಕೂ ಆಯ್ತು, ಇಡೀ ನಮ್ಮ ಕರ್ನಾಟಕಕ್ಕೆ ಆಯ್ತು ರೀ, ನಮ್ಮ ಭಾರತ ಇದಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾನು ಬಂದು ಯಾರನ್ನೂ ಕೇಳಾರ್ದ ಹೇಳಾರ್ದ ಈ ಮಾರುತೇಶನ ಸಾಕ್ಷ್ಯವಾಗಿ ನಾನು ಇಲ್ಲಿ ಬಂದು ಕುಂತೀನಿ ರೀ, ಸಂಪೂರ್ಣ ಮಳೆಯಲ್ಲಿ ಅಂತೇಳಿ. ರೈತ ಆಗಿರೋ ಚಿದಾನಂದ ಊರಾಗ ಮಳಿ ಇಲ್ಲದ್ ನೋಡಿ ದೇವರನ್ನ ಮೆಚ್ಚಾಕ ಭಜನಿ ಮಾಡಕತ್ತಾನ. ತಮ್ಮ ಊರ್ಗೆ ಅಷ್ಟೇ ಅಲ್ದ ಸುತ್ತ ಹಳ್ಳಿ ಹಳ್ಳಿಗೂ ಮಳಿಯಾಗ್ಲಿ ಅಂತ ದೇವ್ರಿಗೆ ಬೇಡಕತ್ತಾನ. ಮುಂಜಾನೆ ಜಳಕ ಮಾಡಿ ಬಂದ್ ಕುಂತ್ನಂದ್ರ ಸಂಜಿ ತನಕ ಭಜನಿ ಮಾಡ್ತಾನ. ಇವನ ಭಕ್ತಿಗೆ ಮೆಚ್ಚಿ ಊರವರು ಸಂಜೆ ಮುಂದ ಇವನ್ ಕುಟ್ಟಾಗ ಭಜನಿ ಮಾಡ್ತಾರ. ಕುಂತಂಥ ಕೆಲಸ ಭಾಳ ಮೆಚ್ಚುವಂಥದ್ದು. ಇಡೀ ನಾಡಿನ ಒಳಿತಿಗಾಗಿ ಏನು ಕುಂತಾರೆ ಇವರು, ಈ ಒಂದು ಕೆಲಸ ನಮಗೆ ಭಾಳ ಹೆಮ್ಮೆ ಅನಿಸೈತಿ. ಯಾಕೆ ನಮಗೆ ಮಳೆ ಆದ್ರೆ ಒಂದು ಈ ಜನ ಸುಭಿಕ್ಷದಿಂದ ಇರೋಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಅವ್ರು ಏನು ಕುಂತಾರ. ಆ ಕೆಲಸಕ್ಕೆ ನಮ್ಮ ಗ್ರಾಮದ ಜನರು, ಈ ಸುತ್ತಮುತ್ತಲಿನ ಗ್ರಾಮದ ಜನರು ಸಹಿತ ಅವರಿಗೆ ಬೆಂಬಲ ಕೊಟ್ಟಿವಿ. ಮುಂದರಿಂದ ಎಲ್ಲ ಮನನೊಂದು ಎಲ್ಲ ಗ್ರಾಮಸ್ಥರ ನೋವನ್ನು ನೋಡಲಾರದೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಮಳೆಗಾಗಿ ಇವತ್ತು ಅಹೋರಾತ್ರಿ
ಶಿವಧ್ಯಾನ ಮಾಡ್ತಾ ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಭಜನಿ ಮಾಡೋದಷ್ಟ ಅಲ್ದ ಚಿದಾನಂದ ಉಪವಾಸನೂ ಮಾಡಕತ್ತಾನ. ಮಳಿ ಬರೋ ಮಠ ಉಪವಾಸ ಮಾಡ್ತೇನಿ ಅಂತಾನ ಚಿದಾನಂದ. ದೇವ್ರು ಇವನ ಭಕ್ತಿ ಮೆಚ್ತಾನ್ರಿ ಅಂತಾರ ಊರ್ ಮಂದಿ.